सिंगल शेर नाम है उसका बब्बर शेर ಮಹಾಜನಗಳೇ, ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಹುಟ್ಟು ಹಬ್ಬದ ಸಂಭ್ರಮ ರೀಪ್ಪ. ಈ ಸಂಭ್ರಮವನ್ನ ರಾಜ್ಯ ಕಾಂಗ್ರೆಸ್ ಪಕ್ಷದವರು ಭರ್ಜರಿಯಾಗಿ ಆಚರಣೆ ಮಾಡ್ಕೊಂಡ್ರಿಪ್ಪ. ಈ ಭರ್ಜರಿ ಆಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಕುರಿತು ಇನ್ನೂ ಭರ್ಜರಿಯಾಗಿ ಮಾತಾಡಿದ್ರು. ಸೊ ಅವರು ಏನೇನು ಭರ್ಜರಿಯಾಗಿ ಮಾತಾಡಿದ್ರು ಅಂತ ಇಲ್ಲಿ ನೋಡ್ಕೊಂಡ್ ಬರ್ರಿಪ್ಪ. ಸಿಎಂ ಸಾಹೇಬ್ರೆ, ರೆಡಿ 1 2 3 ಸ್ಟಾರ್ಟ್. ಕಾಂಗ್ರೆಸ್ ಪಕ್ಷ ಉದಯ ಆಗಿ 131 ವರ್ಷಗಳು ತುಂಬಿ 132ನೇ ವರ್ಷಕ್ಕೆ ಇವತ್ತು ಕಾಲಿಡ್ತಾ ಇದ್ದೇವೆ. ಮತ್ತೆ ಆಗ್ತಡ ಒಂದ್ಸಾರಿ ಹೊಡಿರಿ ಹಲಗಿ. 1885 ಡಿಸೆಂಬರ್ 28ನೇ ತಾರೀಕು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತ ದಿನ. ನಿಮ್ಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾದ್ದರಿಂದ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸಂಪೂರ್ಣವಾಗಿ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ವೇಟ್ ಬರೀ ನೀವಷ್ಟ ಭಾವಿಸ್ಕೊಂಡ್ರೆ ಹೆಂಗ್ರಿಪ್ಪ? ಅವ್ರನ್ನು ಕೇಳಂತಡ್ರಿಪ್ಪ. ಏನ್ರಿಪ್ಪ, ನಿಮಗೆಲ್ಲ ಕಾಂಗ್ರೆಸ್ ಪಕ್ಷದ ಇತಿಹಾಸ ಗೊತ್ತೈತನ್ರಿಪ್ಪ? ಗೊತ್ತಿಲ್ಲ ಅಂತ ನೋಡ್ರಿ. ಮೋಸ್ಟ್ಲಿ ಇವ್ರಿಗೆ ಗೊತ್ತಿರೋದು ಏನ್ರಿಪ್ಪ ಅಂತಂದ್ರೆ, ಒಂದು ಇಂದಿರಮ್ಮನವರ ಆಡಳಿತ, ಮತ್ತೊಂದು ಸೋನಿಯಾ ಗಾಂಧಿಯವರ ದರ್ಬಾರ್. ಹಿಂಗಾಗಿ ಇವತ್ತಿನ ದಿನ ಏನೈತಿದು, ಇವತ್ತಿನ ದಿನ ನೀವು ಕಾಂಗ್ರೆಸ್ ಪಕ್ಷದ ಕುರಿತು, ಕಾಂಗ್ರೆಸ್ ಪಕ್ಷದ ಇತಿಹಾಸದ ಕುರಿತು ನೀವು ಜನರಿಗೆ ಹೇಳ್ಬಿಡಿ. 1857ನೇ ಇಸ್ವಿನಲ್ಲಿ ನಮ್ಮ ದೇಶದಲ್ಲಿ ಸಿಪಾಯಿ ದಂಗೆ ಆಗ್ತದೆ. ಸಿಪಾಯಿ ದಂಗೆ ಆದ್ಮೇಲೆ ನಮ್ಮ ದೇಶದಲ್ಲಿ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂತ ಮನೋಭಾವ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಓಕೆ, ಆ ನಂತರ ಏನಾಗ್ತದೆ? 1876ನೇ ಇಸ್ವಿ ಓಕೆ, ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅಂತೇಳಿ ಪ್ರಾರಂಭ ಆಗ್ತದೆ. ಅದಾದ್ಮೇಲೆ 1885ರಲ್ಲಿ ಏನ್ರಿಪ್ಪ ಅದ? ಯೂಮ್ ಯಾರ್ರಿಪ್ಪ ಇದು? ಯೂಮ್ ಏನ್ರಿಪ್ಪ ಇದು? ಈ ಹೆಸರ್ನ್ಯಾಗ ನಮ್ಮ ಸೊಗಡು ಯಾವ್ದು ಕಾಣವಲ್ತಲ್ರಿಪ್ಪ? ಯಾರ್ರಿಪ್ಪ ಇದು? ಅವರು ಭಾರತೀಯರಲ್ಲ. ಮತ್ತೆಲ್ಲಾರ್ರಿ ಅವರು? ವಿದೇಶದವರಾದ್ರೂ ಕೂಡ, ಬ್ರಿಟಿಷ್ನವರಾದ್ರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಹುಟ್ಟಾಕ್ತಾರೆ. ಓಹೋ, ಅಂದ್ರ ಕಾಂಗ್ರೆಸ್ ಪಕ್ಷನ ಹುಟ್ಟು ಹಾಕ್ದವ್ರು ನಮ್ಮವ್ರಲ್ಲ. ಸರಿ, ನೆಕ್ಸ್ಟ್ ಹೇಳ್ರಿ. ಅವತ್ತು ಕಾಂಗ್ರೆಸ್ ಪಕ್ಷ 1885ರಲ್ಲಿ ಉದಯವಾದಾಗ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ, ಅಧಿಕಾರಕ್ಕೋಸ್ಕರವಾಗಿ ಉದಯ ಆದಂತ ಪಕ್ಷ ಅಲ್ಲ. ಅಯ್ಯಯ್ಯಪ್ಪ, ಹೌದನ್ರಿಪ್ಪ. ಮತ್ತೆ ಯಾವ್ದಕ್ಕೆ ಉದಯ ಆತ್ರಿಪ್ಪ ಅದು? ಅವತ್ತು ಏನು ಬ್ರಿಟಿಷ್ನವರ ದಬ್ಬಾಳಿಕೆ ಭಾರತೀಯರ ಮೇಲೆ ಏನ್ ನಡೀತಾ ಇತ್ತು, ಓಕೆ, ಅನ್ಯಾಯಗಳು ಏನ್ ನಡೀತಾ ಇತ್ತು, ಶೋಷಣೆಗಳೇನ್ ನಡೀತಾ ಇತ್ತು, ಓಕೆ, ಭಾರತೀಯರ ಹಕ್ಕುಗಳು ಏನ್ ದಮನ ಆಯ್ತಾ ಇತ್ತು, ಓಕೆ, ಇದರ ವಿರುದ್ಧ ಹೋರಾಟ ಮಾಡಬೇಕು, ಭಾರತೀಯರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತೇ ನಮ್ಮ ಕಾಂಗ್ರೆಸ್ ಇದೆಯಲ್ಲ, ಇದು ಉದಯ ಆದದ್ದು ಈ ಕಾರಣಗಳಿಗೋಸ್ಕರ. ಅಲ್ರಿಪ್ಪ, ಮತ್ತೆ ಎಲ್ಲಾರು ಹೇಳ್ತಾರ ಸ್ವಾತಂತ್ರ್ಯ ಹೋರಾಟಕ್ಕಾಗಿನೇ ಈ ಪಕ್ಷ ಉದಯ ಆಗಿದ್ದು, ನಮ್ಮ ಹೋರಾಟದಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತ ಹೇಳ್ತಾರ್ರಿಪ್ಪ. ಅದು ತರುವಾಯ ಸ್ವಾತಂತ್ರ್ಯ ಹೋರಾಟವಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಪಕ್ಷವಾಗಿ ಪರಿವರ್ತನೆ ಆಗ್ತದೆ. ಸಮರ್ಥನೆಗಳು ಚೆನ್ನಾಗಿ ಕೊಡ್ತೀರಪ್ಪ. ಆಗ್ಲಿ ಬಿಡ್ರಿಪ್ಪ, ನಿಮ್ ಪಕ್ಷದ ಇತಿಹಾಸ ಮುಂದುವರ್ಸ್ರಿ. ಕಾಂಗ್ರೆಸ್ ಪಕ್ಷದ ಆ ಹೋರಾಟದಲ್ಲಿ ದಾದಾಬಾಯಿ ನವರೋಜಿಯವರು, ಮೋತಿಲಾಲ್ ನೆಹರೂರವರು, ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರೂರವರು, ಸುಭಾಷ್ ಚಂದ್ರ ಬೋಸ್ ಅವರು, ವಲ್ಲಭಾಯ್ ಪಟೇಲ್ ಅವರು, ಬಾಲ್ ಗಂಗಾಧರ ತಿಲಕ್ ಅವರು, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಸರೋಜಿನಿ ನಾಯ್ಡು, ಚಂದ್ರಪಾಲ್, ಮೌಲಾನಾ ಆಜಾದ್, ಇವರು ಅನೇಕ ಇಂಥ ನಾಯಕರುಗಳು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸೇನಾನಿಗಳಾಗಿರುತ್ತಾರೆ. ಶಾಬಾಷ್. ಆಮೇಲೆ ಇವರೆಲ್ಲರ ಹೋರಾಟದಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ಹಂಗಿದ್ರೆ ನೀವೆಲ್ಲ ಏನ್ರಿಪ್ಪ? ನಾವು ಸ್ವಾತಂತ್ರ್ಯದ ಫಲವನ್ನ ಉಣ್ತೇವೆ. ಅಲ್ರಿಪ್ಪ, ಮತ್ತೆ ಬಿಜೆಪಿ ಅವರು ಈ ಮಾತನ್ನ ಒಪ್ಪಂಗಲ್ಲ, ಏನ್ ಹೇಳ್ತೀರ ಅವ್ರಿಗೆ ನೀವು? ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾರೆ ಈ ದೇಶಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಏನು ಅಂತ ಹೇಳಿ. ಹೌದ್ರಿಪ್ಪ, ನಾಚಿಕೆ ಆಗ್ಬೇಕು ಅವರಿಗೆ. ಹಂಗಂತೀರ? ಸರಿ, ಮುಂದೆ ಹೇಳ್ರಿ. ಈ ದೇಶದ ಇತಿಹಾಸ ಪ್ರಾರಂಭ ಆದದ್ದೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಹೌದನ್ರಿಪ್ಪ, ದೇಶದ ಇತಿಹಾಸ ಅಂದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಆ ಭಾರತೀಯ ಜನತಾ ಪಕ್ಷದವರು ಕೂಡ ತಿಳ್ಕೋಬೇಕಾಗ್ತದೆ. ವೆರಿ ಗುಡ್, ನೆಕ್ಸ್ಟ್ ಹೇಳ್ರಿ. ಭಾರತೀಯ ಜನತಾ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಅಲ್ಲ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ. ಮತ್ತು ನೀವು ಇಷ್ಟೆಲ್ಲ ಹೇಳ್ತೀರಿ, ಈ ಬಿಜೆಪಿನವರು ದೇಶಕ್ಕೆ ಕಾಂಗ್ರೆಸ್ನ ಕೊಡುಗೆ ಏನೂ ಇಲ್ಲ ಅಂತಾರ. ಇವ್ರಿಗೆ ನಾಚಿಕೆಟ್ಟು ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು? ಇದೇ ಕೊಡುಗೆ ದೇಶಕ್ಕೆ ಸ್ವಾತಂತ್ರ್ಯ
ತಂದ್ಕೊಟ್ಟವ್ರು ಯಾರು ಇವ್ರ? ಯಾರೂ ಅಲ್ಲ ಬಿಡ್ರಿ, ನೀವ ತಂದ್ಕೊಟ್ಟಿದ್ದು. ಹಂಗಿದ್ರೆ ಈ ಬಿಜೆಪಿ ಅವರೆಲ್ಲ ಯಾರು ಇವರು? ಅವರು ಕೂಡ ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದಲ್ಲಿ ಬೆಳೆದವರು. ಓಕೆ, ಅವರು ಭಾರತೀಯರೇ. ಅವ್ರಿಗೆ ಒಂದಿಷ್ಟು ದೇಶಭಕ್ತಿ ಇಲ್ಲ ಅಂತಂದು ಹೇಳ್ತೀರಿ. ಓಕೆ ಬಿಡ್ರಿಪ್ಪ, ಅವರವರ ಭಕ್ತಿ ಅವರವರ ಭಾವಕ್ಕೆ ಇವೆಲ್ಲ ಬಿಟ್ಟಿದ್ದಾಗತ್ತೆ. ಹಿಂಗಾಗಿ ಇದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಜಾಸ್ತಿ ಎಕ್ಸ್ಪ್ಲೇನ್ ಕೊಡೋಕ್ಕಾಗಲ್ಲ, ಜಾಸ್ತಿ ಕಮೆಂಟು ಮಾಡೋಕ್ಕಾಗಲ್ಲ. ಓಕೆ ಜನಗಳೇ, ಹಿಂಗಾಗಿ ನಾನು ಇದನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ.